ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ನಾದು ಪ್ರವಿ ಯೂಟ್ಯೂಬ್ ಚಾನಲ್. ಇವತ್ತಿನ ಎಪಿಸೋಡ್ ಬಂದು ಕುಕಿಂಗ್ ಟುಗೆದರ್ ಎಪಿಸೋಡ್ಸ್ ನ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಫಸ್ಟ್ ಎಪಿಸೋಡ್ ಇವನ್ ಕುಕ್ ಮಾಡಿದ್ದು. ಏನ್ ಕುಕ್ ಮಾಡಿದ್ದೆ? ಚಿಕನ್ ಟಿಕ್ಕಾ. ಚಿಕನ್ ಟಿಕ್ಕಾ ಮಸಾಲ ಮಾಡಿದ್ವಿ. ಸೊ ಇವತ್ತಿನ ದಿನ ಸೆಕೆಂಡ್ ಎಪಿಸೋಡ್ ಅಂತ ಕನ್ಕ್ಲೂಡ್ ಮಾಡ್ಕೊಂತೀವಿ. ನಾನೊಂದು ಡೆಸರ್ಟ್ಸ್ ನ ಟ್ರೈ ಮಾಡ್ತಾ ಇದ್ದೀನಿ ಇವತ್ತು. ಅರೇಬಿಕ್ ಡೆಸರ್ಟ್ ಅಲ್ವಾ? ಅರೇಬಿಕ್ ಬ್ರೆಡ್ ಪುಡ್ಡಿಂಗ್ ಡೆಸರ್ಟ್. ಸೊ ಅದನ್ನ ಹೇಗ್ ಮಾಡೋದು ಅನ್ನೋ ಪ್ರೋಸೆಸ್ ಕಂಟಿನ್ಯೂ ಆಗಿ ತೋರಿಸ್ತೀವಿ. ಎವ್ರಿ ಥರ್ಸ್ಡೇಸ್ ನಮ್ಮ ಇನ್ಮೇಲಿಂದ ಕುಕಿಂಗ್ ಟುಗೆದರ್ ಎಪಿಸೋಡ್ಸ್ ನ ವ್ಲಾಗ್ ನ ಪ್ರತಿ ವೀಕ್ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ದಟ್ ನೀವು ಕೂಡ ಏನ್ ಮಾಡ್ಬೇಕು, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಸೊ ಇವತ್ತಿನ ದಿನ ಒಂದು ಅರಾಬಿಕ್ ಸ್ಟೈಲಿನ ಬ್ರೆಡ್ ಪುಡ್ಡಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಏನೇನು ಬೇಕು ಅಂತ ಫಸ್ಟ್ ವಿಡಿಯೋದಲ್ಲಿ ತೋರಿಸ್ಬಿಡ್ತೀನಿ. ಫಸ್ಟ್ ಒಂದು ವೆನಿಲಾ ಎಸೆನ್ಸ್, ಅದಾದ್ಮೇಲೆ ಕಸ್ಟರ್ಡ್ ಪೌಡರ್, ಆಮೇಲೆ ಬ್ರೆಡ್, ಕಾರ್ಡಮಮ್ ಪೌಡರ್ ಅಂದ್ರೆ ಏಲಕ್ಕಿ ಪುಡಿ, ಆಮೇಲೆ ಫ್ರೆಶ್ ಕ್ರೀಮ್, ಮಿಲ್ಕ್ ಮೇಡ್, ಆಮೇಲೆ ನಿಮ್ಗೆ ಇಷ್ಟ ಆಗಿರುವಂತದ್ದು ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಪಿಸ್ತಾ, ಆಸ್ ಯುವರ್ ಚಾಯ್ಸ್. ನಿಮ್ಗೆ ಏನ್ ಇಷ್ಟನೋ ಅದನ್ನ ಹಾಕೋಬಹುದು. ಆಮೇಲೆ ಹಾಲು ಬೇಕು. ನೀವು ಎಷ್ಟು ಜನ ಇದ್ದೀರಾ ಅದ್ರ ಮೇಲೆ ನೋಡ್ಕೊಂಡು ಪ್ರಿಪೇರ್ ಮಾಡ್ಕೊಳ್ಳಿ. ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಈ ಶೇಪ್ ಬರ್ಬೇಕು. ಬರೀ ಇಂಥದೆಯ ಶೇಪ್ ಬೇರೆ ಕಟ್ ಮಾಡ್ಬೇಕಾ? ಅಲ್ಲ, ನಾನಿಲ್ಲಿ ಅಷ್ಟೊತ್ತಿಗೆ ಕಸ್ಟರ್ಡ್ ಮಿಕ್ಸ್ ನ ರೆಡಿ ಮಾಡ್ತಾ ಇದ್ದೀನಿ. ಓಕೆ, ನಿಧಾನಕ್ಕೆ ಮಾಡು. ಟೇಕ್ ಯುವರ್ ಓನ್ ಟೈಮ್. ಬಟ್ರೆ ಕೆಲಸ ಮಾಡಿ ರೂಢಿ ಇದೆ, ಆಗ ಬಟ್ರೆ ಆಗಿರ್ತೀವಿ. ನೆಕ್ಸ್ಟ್ ವೀಕ್ ಅವನೇ ಬಟ್ಟ, ನಾನಂತೂ ಅಲ್ಲ. ನೆಕ್ಸ್ಟ್ ವೀಕ್ ಏನೋ ರೆಸಿಪಿ ಕೇಳಿದೀನಿ, ಅವನೇ ಎಲ್ಲ ಗಂಡಸು ಬಟ್ರೆ ಆಗ್ತಾರೆ ಅಂತ ಕೇಳ್ಪಟ್ಟಿದೀನಿ. ನಿಂಗೆ ಅವಾಗಿಂದ ಎಕ್ಸ್ಪೀರಿಯನ್ಸ್ ಮಾಡಿಸ್ಬಿಟ್ನಪ್ಪ ನಾನು. ಇವಾಗ ಅಡ್ಗೆ ಮಾಡ್ತಾ ಇರೋದಕ್ಕೆ ಏನೋ ಒಂದ್ 2-3 ವರ್ಷದಿಂದ ಎಕ್ಸ್ಪೀರಿಯನ್ಸ್ ಆಗಿರೋ ತರ ಹೇಳ್ತಿದ್ದಾನೆ. ಇಲ್ಲಿ ಕಸ್ಟರ್ಡ್ 1 2 to 3 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ. ಕಾಯಿಸಿರೋ ಹಾಲ್ನ ಇವಾಗ ಗಂಟು ಇಲ್ದಿರೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಆದಷ್ಟು ನಿಧಾನಕ್ಕೆ. ಬಿಸಿ ಹಾಲ್ನ ತಗೊಂಡಷ್ಟು ಗಂಟು ಆಗಲ್ಲ. ಇವಾಗ ನಾನಿಲ್ಲಿ 1/2 ಲೀಟರ್ ಹಾಲು ತಗೊಂಡಿದ್ದೀನಿ. ಹಾಲು ಕಾಯ್ತಾ ಇದೆ, ಕುದೀತಾ ಇದೆ. ಸೊ ಇವಾಗ ಇದಕ್ಕೆ ಕಸ್ಟರ್ಡ್ ಮಿಕ್ಸ್ ಏನ್ ಮಾಡ್ಕೊಂಡಿದೀನಿ ಆ ಕಸ್ಟರ್ಡ್ ನ ಮಿಕ್ಸ್ ಮಾಡ್ಕೊಬೇಕು. ಹಾಲ್ಗೆ ಹಾಕ್ಬೇಕಾದ್ರೆ ಕಲಿಸ್ತಾ ಇರಿ, ಇಲ್ಲಾಂದ್ರೆ ಗಂಟು ಆಗ್ಬಿಡತ್ತೆ ಒಂದೊಂದ್ಸತಿ. ಅದಕ್ಕೋಸ್ಕರ ಇದೀಗ ಕುದ್ದು ಹಾಲು ಗಟ್ಟಿ ಆಗ್ಬೇಕು ಒಂದ್ ಸ್ವಲ್ಪ. ಇವಾಗ ಏನ್ ತೆಳು ಇದೆ ಅದು ಗಟ್ಟಿ ಆಗ್ತಾ ಹೋಗ್ಬೇಕು. ಹಾಲು ಉಕ್ತಾ ಈ ತರ ದಪ್ಪ ಕನ್ಸಿಸ್ಟೆನ್ಸಿ ಆಗಿದೆ ಈಗ. ಸೊ ಅದಕ್ಕೆ ಗ್ಯಾಸ್ ಆಫ್ ಮಾಡ್ಕೊಂತ ಇದೀನಿ. ಇಷ್ಟಕ್ಕೆ ಸಾಕು. ಬ್ರೆಡ್ ಕಟ್ ಮಾಡು ಅಂದ್ರೆ ತಿನ್ಕೊಂಡ್ ಕೂತಿದ್ಯಾ? ಅವಾಗ ಹೊಟ್ಟೆ ಆಗುತ್ತೆ, ಅದಕ್ಕೆ ತಿಂತಾ ಇದ್ದೀನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಇವಾಗ ಒಂದು ಮಿಕ್ಸ್ಚರ್ನ ಮಾಡ್ಕೊಬೇಕು. ಸೊ ಅದಕ್ಕೆ ಮಿಲ್ಕ್ ಮೇಡ್ ನ ಯೂಸ್ ಮಾಡ್ತಾ ಇದ್ದೀನಿ. ಎಷ್ಟು ಸ್ಪೂನ್ ಹಾಕ್ಬೇಕು? 1 ಸ್ಪೂನಾ? ಇಲ್ಲ, ಆಲ್ಮೋಸ್ಟ್ ಒಂದು 4 to 5 ಸ್ಪೂನ್ಸ್ ಹಾಕೋಬೇಕು. ಅಂದಾಜ್ ಮೇಲೆ ಹಾಕೋತಾ ಇದೀವಿ ನಾವು. ಯಾಕಂದ್ರೆ ನಾನು ಸಕ್ಕರೆ ಹಾಕಿಲ್ಲ, ಮಿಲ್ಕ್ ಮೇಡ್ ಅಲ್ಲೇ ಸ್ವೀಟ್ ಇರುತ್ತೆ ಅಂತ. ಇನ್ ಕೇಸ್ ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ಕಸ್ಟರ್ಡ್ ನ ಮಿಕ್ಸ್ ಮಾಡ್ಕೊಳ್ಳೋ ಟೈಮಲ್ಲಿ ಹಾಲಕ್ಕೆ ಸಕ್ಕರೆ ಹಾಕೊಂಡು ಕುದಿಸ್ಕೊಳ್ಳಿ. ಇಲ್ಲಿ ಮಿಲ್ಕ್ ಮೇಡ್ ಹಾಕೊಂಡಿದೀನಿ. ಅದಾದ್ಮೇಲೆ ಇವಾಗ ವೆನಿಲಾ ಎಸೆನ್ಸ್ ಫ್ಲೇವರ್ಗೋಸ್ಕರ ಅಷ್ಟೇ. ಸೊ ಅದಕ್ಕೆ 1 ಟೇಬಲ್ ಸ್ಪೂನ್ ಹಾಕೊಂತ ಇದೀನಿ, ಸಾಕಿಷ್ಟು. ಇದಕ್ಕೆ ಈಗ ಈ ಮಿಕ್ಸ್ಚರ್ಗೆ ಫ್ರೆಶ್ ಕ್ರೀಮ್ ನ ಹಾಕ್ತಾ ಇದೀನಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಎವ್ರಿ ಥರ್ಸ್ಡೇಸ್ ಇದೇ ರೀತಿ ಎಪಿಸೋಡ್ಸ್ ಅಪ್ಲೋಡ್ ಆಗುತ್ತೆ. ಪ್ಲೀಸ್ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ.